ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂತ ಹೇಳಿದ್ರೆ ಗೋವಾಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಗೋವಾಗೆ ಹೋಗ್ತಾರೆ. ವೀಕೆಂಡ್ನಲ್ಲಿ ಮೋಜು ಮಸ್ತಿ ಮಾಡಬೇಕು ಅಂತ ಹೇಳಿ, ಬಟ್ ಆ ಮೋಜು ಮಸ್ತಿ ಇಡೀ ಅವರ ಜೀವವನ್ನು ಬಲಿ ಪಡೆಯುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಗೋವಾ ನೈಟ್ ಕ್ಲಬ್ನಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಇರಲಿಲ್ಲ, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ. ದುರ್ಘಟನೆ ವೇಳೆ ಕ್ಲಬ್ನಲ್ಲಿ ಒಂದು 100ಕ್ಕೂ ಹೆಚ್ಚಿನ ಜನ ಇದ್ರು. ಬಹುತೇಕರು ಕ್ಲಬ್ನ ಮುಖ್ಯ ದ್ವಾರದಿಂದ ಹೊರಗೆ ಬಂದಿದ್ದಾರೆ. 75 ಜನ ಆಚೆ ಬಂದಿದ್ದಾರೆ ಅಂತ ಅಂದುಕೊಳ್ಬೇಕು ನಾವು. ಬಟ್ ಕೆಲವರು ಗಾಯಗಳಾಗಿದ್ದಾರೆ. ಇನ್ನು ಕೆಲವರು ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕಿಚನ್ಗೆ ಓಡಿ ಹೋಗಿದ್ರು. ಯಾರು ಹೊರಗಡೆ ಓಡಿ ಬಂದಿದ್ದಾರೋ ಅವರ ಜೀವ ಉಳಿದಿದೆ. ಕಿಚನ್ಗೆ ಓಡಿ ಹೋದಂಥವರು ಜೀವವನ್ನು ಉಳಿಸಿಕೊಳ್ಳಿಕ್ಕಾಗಿಲ್ಲ. ಬೆಂಕಿ ವ್ಯಾಪಿಸ್ಕೊಳ್ತಾ ಇದ್ದಂತೆ ಕಿಚನ್ನಲ್ಲಿ ಸಿಲುಕಿದ್ರು ಜನ. ರಕ್ಷಣೆಗೆ ಕಿಚನ್ನಲ್ಲಿ ನುಗ್ಗಿದವರೇ ಅಗ್ನಿಗೆ ಆಹುತಿಯಾಗಿದ್ದಾರೆ. ಕಟ್ಟಿಗೆ ಮತ್ತು ತಾಳೆ ಗರಿಗಳಿಂದ ನಿರ್ಮಿಸಲಾಗಿದ್ದಂಥ ನೈಟ್ ಕ್ಲಬ್ ಅದು. ಆ ಕ್ಲಬ್ ಒಂಥರ ಆಕರ್ಷಕವಾಗಿ ನಿರ್ಮಿಸಲಾಗಿರುತ್ತೆ. ಆಕರ್ಷಕವಾಗಿ ಜನರನ್ನು ಆಕರ್ಷಣೆ ಮಾಡಬೇಕು, ಗ್ರಾಹಕರನ್ನು ಸೆಳಿಬೇಕು ಅನ್ನುವ ಕಾರಣಕ್ಕಾಗಿ ವಿಭಿನ್ನವಾಗಿ ಮರದ ಕಟ್ಟಿಗೆಯಿಂದ ಜೊತೆಗೆ ತಾಳೆಗರಿಗಳಿಂದ ಅಲಂಕೃತವಾಗಿ ಆ ಕ್ಲಬ್ಬನ್ನು ನಿರ್ಮಾಣ ಮಾಡಲಾಗಿತ್ತು. ಅದೊಂದು ಸಿಮೆಂಟ್ನ ಗೋಡೆಯಾಗಿದ್ದರೆ ಅಥವಾ ಕಾಂಕ್ರೀಟ್ನ ಗೋಡೆಯಾಗಿದ್ದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಂಕಿ ವ್ಯಾಪಿಸ್ಕೊಳ್ತಾ ಇರಲಿಲ್ಲ, ಹರಡ್ತಾ ಇರಲಿಲ್ಲ. ಸಣ್ಣದಾಗಿ ಸ್ಪಾರ್ಕ್ ಆಗಿ ಅದನ್ನು ಅಲ್ಲೇ ನಂದಿಸುವ ಕೆಲಸ ಆಗ್ತಾ ಇತ್ತು. ಬಟ್ ಅದು ಮರದಿಂದ ಮಾಡಿದಂಥ ನಿರ್ಮಾಣವಾದಂಥ ಕ್ಲಬ್ ಆಗಿರೋದ್ರಿಂದ ಇಡೀ ಬೆಂಕಿ ಕ್ಲಬ್ಗೆ ಆವರಿಸಿಕೊಂಡಿದೆ. ಎಸ್, ಇದೇ ಕ್ಲಬ್ ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ. ಈ ಕ್ಲಬ್ ಇದು ಬೆಂಕಿ ವ್ಯಾಪಿಸಿಕೊಳ್ಳುವ ಅಥವಾ ಬೆಂಕಿ ಕಾಣಿಸಿಕೊಳ್ಳದ ಮುಂಚೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಹೀಗೆ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಕಲರ್ಫುಲ್ ಲೈಟ್ಗಳಿಂದ, ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ನೋಡಿದ್ರೇ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅನ್ನುವ ರೀತಿಯಲ್ಲಿತ್ತು. ಆದರೆ ಕಿಚ್ಚು ಹೊತ್ತಿದ್ದೇ ಬೇರೆ ಕಡೆ. ಅನೇಕರನ್ನು 25 ಜನರನ್ನು ಸಜೀವವಾಗಿ ಬಲಿ ಪಡೆದುಕೊಂಡಂಥ ಜಾಗ ಇದು. ಯಾವ್ದು ಚೆನ್ನಾಗಿದೆ ಅಂತ ನೋಡಿದ್ರೆ, ಅತ್ಯಂತ ಆಕರ್ಷಕವಾಗಿ ಯಾವುದಿದೆ ಅಂತ ನೋಡಿದ್ರೆ, ಆ ಪೈಕಿ ಈ ಕ್ಲಬ್ ಕೂಡ ಹೆಸರುವಾಸಿಯಾದಂಥ ಕ್ಲಬ್ ಇದು. ಈ ಕ್ಲಬ್ ಎಂಟ್ರಾಗಿದೆ ಬಹಳ ಖುಷಿ ಕೊಡ್ತಾ ಇತ್ತು. ಆ ಲೈಟಿಂಗ್ಸು, ಆ ಸ್ಟ್ರಕ್ಚರು, ಇರುವಂಥ ಡಿಸೈನು ಎಲ್ಲವೂ ಕೂಡ ಮನಮೋಹಕವಾಗಿತ್ತು. ಆ ಕಾರಣಕ್ಕಾಗಿಯೇ ಹೆಚ್ಚಿನ ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ರು. ಬಟ್ ನಿನ್ನೆ 100ಕ್ಕೂ ಹೆಚ್ಚು ಜನ ಇದ್ರಂತೆ. ಆ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಕೆಲವರು ಕಿಚನ್ಗೆ ಓಡೋಗಿದ್ದಾರೆ, ಕೆಲವರು ಮೇನ್ ಗೇಟಿಂದ ಆಚೆ ಓಡೋಗಿದ್ದಾರೆ. ಮೇನ್ ಗೇಟಿಂದ ಆಚೆ ಯಾರು ಓಡೋಗಿದ್ದಾರೋ ಅವ್ರ ಜೀವನ ಉಳಿಸ್ಕೊಂಡಿದ್ದಾರೆ. ಬಟ್ ಕಿಚನ್ಗೆ ಹೋದವರು ಅಲ್ಲೇ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆ ನಂತರದಲ್ಲಿ